ರಾಜ್ಯದಲ್ಲಿ ಬಿಜೆಪಿ ಯಾವುದೇ ಹೋರಾಟ ನಡೆಸುತ್ತಿಲ್ಲ. ಹಲವು ಹಗರಣ ಅಪರಾಧ ಕೃತ್ಯ ಹೆಚ್ಚುತ್ತಿದ್ರು ಕಿಚ್ಚಿಲ್ಲ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಧರ್ಮಸ್ಥಳ ಬುರುಡೆ ಕೇಸ್ ದಗದಗಿಸಿದ್ರು ನೋ ಯೂಸ್. ಯಾವುದೇ ಪ್ರತಿಭಟನೆ ಮಾಡದೆ ಕೇಸರಿ ನಾಯಕರು ತಂಡವನ್ನ ಈಗಾಗಲೇ ಹಿಂದೂ ಕಾರ್ಯಕರ್ತರನ್ನ ಬಂಧಿಸುತ್ತಿದ್ರು ಸೈಲೆಂಟ್. ಈಗಾಗಲೇ ಹಿಂದೂಗಳ ವಿರುದ್ಧ ಕಾರ್ಯತಂತ್ರ ನಡೆಯುತ್ತಾ ಇದ್ರೂ ಕೂಡ ಬಿಜೆಪಿ ನಾಯಕರು ಎಲ್ಲ ಸೈಲೆಂಟ್ ಆಗಿದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡ್ತಾರೆ. ಈಗಾಗಲೇ ತಂತ್ರಗಾರಿಕೆ ಕೂಡ ನಡೆಸಲು ವಿಫಲವಾಗಿದ್ದಾರೆ. ಒಂದು BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಯಾವುದೇ ಒಂದು ಪ್ರತಿಭಟನೆ ಕೂಡ ಆಗ್ತಾ ಇಲ್ಲ. ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಪಕ್ಷವನ್ನ ಬಿಟ್ಟು ಹೊರಗಡೆ ಹೋದ ನಂತರದಿಂದ ಬಿಜೆಪಿ ನಾಯಕರಿಗೆ ಆಗಿರ್ಬೋದು, ಬಿಜೆಪಿಗರಿಗೆ ತುಂಬಾನೇ ಲಾಸ್ ಆಗಿರುವಂತದ್ದು. ಬಿಜೆಪಿಯಲ್ಲಿ ನಗುಮುಖ ಇಲ್ಲ. ಹಾಗೆ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಖಡಕ್ ಭಾಷಣಕ್ಕೋಸ್ಕರ ಹಲವು ಹಿಂದೂಗಳು ಮತ್ತು ಬಿಜೆಪಿ ನಾಯಕರು ಕೂಡ ಅವರಿಗೆ ಫ್ಯಾನ್ ಆಗಿದ್ದಾರೆ. ಯಾವುದಾದರೂ ವಿಷಯ ಹಿಂದೂ ವಿರೋಧವಾಗಿ ಬಂದ್ರೆ ಅದನ್ನ ಕಡೆಗಣಿಸ್ತಾರೆ. ಮತ್ತೆ ಅದರ ವಿರುದ್ಧವಾಗಿ ವಾಗ್ದಾಳಿಯನ್ನ ಮಾಡುವುದಕ್ಕೆ ಬಿಜೆಪಿನಲ್ಲಿ ಇರುವಂತಹ ಒಬ್ಬ ನಾಯಕ ಅಂತಂದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತ್ರ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧವಾಗಿ ಭಾಷಣ ಮಾಡುವುದಕ್ಕೆ, ಅವರ ವಿರುದ್ಧ ವಾಗ್ದಾಳಿ ಮಾಡುವುದಕ್ಕೆ ಕರ್ನಾಟಕದಲ್ಲಿ ಯಾವ ನಾಯಕರಿಗೂ ಕೂಡ ಸಾಧ್ಯವಿಲ್ಲ. ಅವರ ಒಂದೊಂದು ಭಾಷಣದಲ್ಲೂ ಒಂದೊಂದು ಮಾತಿನಲ್ಲೂ ಅಂತ ಅರ್ಥ ಕೂಡ ಇರುತ್ತೆ. ಅಷ್ಟು ಗಟ್ಟಿಯಾದ ಮಾತನ್ನ ಅವರು ಹಾಕ್ತಾರೆ. ಈಗಾಗಲೇ ಧರ್ಮಸ್ಥಳ ಬುರುಡೆ ಕೇಸು ಏನು ಬಂತು, ಆ ಒಂದು ಧರ್ಮಸ್ಥಳ ಬುರುಡೆ ಕೇಸ್ ದಗದಗಿಸ್ತಾ ಇದ್ರು ಕೂಡ ನೋ ಯೂಸ್. ಯಾವ ಒಬ್ಬ ಬಿಜೆಪಿ ನಾಯಕರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಆಗಿರ್ಬೋದು, ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡುವ ರೀತಿಯಲ್ಲಿ ಯಾವ ಒಬ್ಬ ನಾಯಕನು ಮಾತಾಡಲ್ಲ. ಹಾಗೆ ಅವರ ಒಂದು ವಾಗ್ದಾಳಿ ಏನಿದೆ, ಆ ಒಂದು ವಾಗ್ದಾಳಿಗೆ ಎಷ್ಟೋ ಜನ, ಹಲವು ನಾಯಕರಾಗಿರ್ಬೋದು ಮತ್ತು ಹಿಂದೂಗಳಾಗಿರ್ಬೋದು ಅವರಿಗೆ ಫ್ಯಾನ್ ಆಗಿದ್ದಾರೆ, ಅಭಿಮಾನಿಯಾಗಿದ್ದಾರೆ. ಅವರ ಒಂದು ಭಾಷಣವನ್ನ ನೋಡೋದಕ್ಕೆ ಸಾವಿರಾರು ಲಕ್ಷಗಳ ಮೊತ್ತದಲ್ಲಿ ಈ ಒಂದು ಜನಗಳು ಕೂಡ ಕೂಡ್ತಾರೆ. ಏನೋ ಇತ್ತೀಚೆಗೆ ಮದ್ದೂರು ಕಲ್ಲೆಸೆತ ಪ್ರಕರಣ ನಡೆದ್ರೂ ಕ್ರಮವೇ ಇಲ್ಲ. ಹೆಸರಿಗಷ್ಟೇ ಮದ್ದೂರು ಚಲೋ ಕಾರ್ಯಕ್ರಮ ನಡೀತು ಅಷ್ಟೇ. ಆದ್ರೆ ಕಲ್ಲೆಸೆದವರ ವಿರುದ್ಧ ಈವರೆಗೂ ಯಾವುದೇ ಕ್ರಮವಿಲ್ಲ. ಬಿಜೆಪಿಯಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವೂ ಕೂಡ ಆಗ್ತಾ ಇಲ್ಲ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸದೆ ಸೈಲೆಂಟ್ ಆಗಿರುವ ಕೇಸರಿ ನಾಯಕರು. ಅನುದಾನವಿಲ್ಲ, ಬೆಂಗಳೂರಿನಲ್ಲಿ ಅವ್ಯವಸ್ಥೆಗಳದ್ದೇ ಕಾರುಬಾರು. ಹಲವಾರು ಸಮಸ್ಯೆಗಳಿದ್ರೂ ಸರ್ಕಾರದ ವಿರುದ್ಧ ಮಾತನಾಡದ ಬಿಜೆಪಿ ನಾಯಕರು. ಈ ಹಿನ್ನೆಲೆ ಈಗಾಗಲೇ ಬಸವನಗೌಡ ಪಾಟೀಲ್ರನ್ನ ವಾಪಸ್ ಕರೆತರಲು ಬಿಜೆಪಿಯರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗಾಗಲೇ ಇತ್ತೀಚೆಗೆ ನಡೆದಂತಹ ಮದ್ದೂರು ಒಂದು ಗಣಪತಿ ವಿಸರ್ಜನೆ ವೇಳೆ ಕಲ್ಲೆಸೆದ ಒಂದು ಪ್ರಕರಣ ಏನಿದೆ, ಆ ಒಂದು ಪ್ರಕರಣದ ಬಗ್ಗೆ ಕೂಡ ಯಾವೊಬ್ಬ ನಾಯಕರು ಮಾತಾಡಲಿಲ್ಲ. ಆದ್ರೆ ಆ ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಗ ಮಾತಾಡಿದ್ರು. ಈ ಒಂದು ಕಾರ್ಯಕ್ರಮ ನಡೀತು, ಈ ಒಂದು ಮದ್ದೂರು ಚಲೋ ಎನ್ನುವಂತ ಒಂದು ಕಾರ್ಯಕ್ರಮ ನಡೆದ್ರೂ ಕೂಡ ಆ ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಾಗಿರ್ಬೋದು, ವಾಗ್ದಾಳಿ ಆಗಿರ್ಬೋದು, ಅದನ್ನ ಮುರಿಯುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಈಗಾಗಲೇ ಮದ್ದೂರು ಚಲೋ ಏನ್ ಮಾಡಿದ್ರು, ಆ ಒಂದು ಮದ್ದೂರು ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ವೇಳೆ ಯಾವ ಒಬ್ಬ ನಾಯಕರು ಕೂಡ ಕಿಡಿಯನ್ನ ಕಾರಲಿಲ್ಲ. ಮುಖ್ಯವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಾಗ್ದಾಳಿ ಏನಿದೆ ಆ ರೀತಿಯಲ್ಲಿ ಯಾರೂ ಕೂಡ ಮಾತಾಡಲಿಲ್ಲ. ಇವರ ಆಕ್ರೋಶ, ಇವರ ವಾಗ್ದಾಳಿ, ಇವರ ಭಾಷಣ ಏನಿದೆ, ಈ ಒಂದು ರೀತಿಯಲ್ಲಿ ಯಾರೂ ಕೂಡ ಯಾವೊಬ್ಬ ಬಿಜೆಪಿ ನಾಯಕರು ಮಾತಾಡಲಿಲ್ಲ. ಯತ್ನಾಳ್ ಹಿಂದೂ ಫೈರ್, ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಹೆಸರು. ಹಿಂದೂ ಹುಲಿಗಳ ಬಾಯಿಗೆ ಸಿಕ್ಕರೆ ಮುಗೀತು ಕತೆ. ಪೀಸ್ ಮಾತಲ್ಲೇ ಎದುರಾಳಿಗಳನ್ನ ಕಟ್ಟಿ ಹಾಕೋ ನಿಪುಣ ಯತ್ನಾಳ್ರನ್ನ ಮುಂದಿಟ್ಟುಕೊಂಡು ಹೋರಾಡಲು ಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಯತ್ನಾಳ್ರನ್ನ ಕರೆತರುವ ಪ್ರಯತ್ನದಲ್ಲಿ ಹೈಕಮಾಂಡ್, ಈಗಾಗಲೇ ಹೈಕಮಾಂಡ್ ಅವರು ಕೂಡ ಮತ್ತೊಮ್ಮೆ ಯತ್ನಾಳ್ ಅವರನ್ನ ಬಿಜೆಪಿಗೆ ಕರೆತರುವುದಕ್ಕೆ ಬಹಳ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ.
ಯತ್ನಾಳ್ಗೆ ಮತ್ತೆ ಮಣೆ ಹಾಕಲು ಸಜ್ಜಾಗಿರುವಂತಹ ಬಿಜೆಪಿ ನಾಯಕರು. ಈಗಾಗಲೇ ಕರ್ನಾಟಕದಾದ್ಯಂತ ಯತ್ನಾಳ್ ಅವರ ಭಾಷಣ ಮತ್ತು ಅವರ ಮಾತುಗಳೇನಿದೆ ಅದರಿಂದಲೇ ಅವರು ಈಗಾಗಲೇ ಪ್ರಸಿದ್ಧರಾಗಿರುವಂತದ್ದು. ಹಲವು ನಾಯಕರು ಆಗಿರಬಹುದು, ಹಿಂದೂಗಳಾಗಿರ್ಬೋದು, ಈ ಒಂದು ರಾಜ್ಯದಲ್ಲಿರುವಂತಹ ಹಲವಾರು ಜನರು, ಸಾವಿರಾರು ಲಕ್ಷದ ಜನರು ಅವರ ಮಾತಿಗೆ ಅವರ ಅಭಿಮಾನಿಯಾಗಿದ್ದಾರೆ. ಒಂದು ಹಿಂದೂ ಹುಲಿ ಎಂದೇ ಹೆಸರಾಗಿರುವಂತದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಈ ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಾಯಿಗೆ ಏನಾದ್ರೂ ತಗಲಾಕೊಂಡ್ರೆ ಅವರ ಕಥೆನೇ ಮುಗಿಯಿತು. ಯಾಕಂದ್ರೆ ಇವರ ಬಾಯಿಗೆ ಸಿಕ್ಕಾಕೊಂಡ್ರೆ ಇವರು ಅವರ ಜಾತಕವನ್ನೇ ಬಿಡಿಸ್ತಾರೆ. ಆ ರೀತಿಯಲ್ಲಿ ಇವರ ವಾಗ್ದಾಳಿ ಕೂಡ ಇರುವಂತದ್ದು. ಇನ್ನು ಇವರ ಬಾಯಿಗೆ ಏನಾದ್ರೂ ಸಿಕ್ಕೊಂಡ್ರೆ ಪೀಸ್ ಪೀಸ್ ಮಾತಲ್ಲೇ ಅವರನ್ನ ಎದುರಾಳಿಗಳನ್ನ ಪೀಸ್ ಪೀಸ್ ಮಾಡುವಂತಹ ಘಟಾನುಘಟಿ ಒಬ್ಬ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು.